ಕೊಡುವಂತ ದಿನವಾಗಿದೆ, ಶೌರ್ಯದ ದಿನವಾಗಿದೆ, ಧೈರ್ಯದ ದಿನವಾಗಿದೆ, ಸ್ವಾಭಿಮಾನದ ದಿನವಾಗಿದೆ. ಅದೇ ಭೀಮಾ ಕೊರೆಗಾಂವ್ ವಿಜಯೋತ್ಸವದ ದಿನ. ನಮ್ಮ ಧರ್ಮ ಸಹೋದರರು ಇದೇ ಜನವರಿ 1ನೇ ತಾರೀಕು ಧೈರ್ಯದಿಂದ, ಸ್ವಾಭಿಮಾನದಿಂದ, ಧೈರ್ಯದಿಂದ ಹೋರಾಡಿದ ದಿನವಾಗಿದೆ. ಹಾಗಾಗಿ ಈ ದಿನ ಎಲ್ಲರೂ ಭೀಮಾ ಕೊರೆಗಾಂವ್ ವಿಜಯೋತ್ಸವದ ಶುಭಾಶಯಗಳು ಮತ್ತು ಹೊಸ ವರ್ಷದ ಶುಭಾಶಯಗಳನ್ನು ನಾನು ತಿಳಿಸ್ತೇನೆ. ವಿಶೇಷವಾಗಿ ಇಷ್ಟೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿರುವ ಎಲ್ಲರಿಗೂ, ಈ ಕಾರ್ಯಕ್ರಮವನ್ನು ಅಂಬೇಡ್ಕರ್ ದಲಿತ ಪರ ಒಕ್ಕೂಟದವರು ಆಯೋಜಿಸಿದ್ದೀರಾ, ಅವರಿಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ. ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಅನ್ನೋ ಮಾತು ನಿಮಗೆಲ್ಲ ಗೊತ್ತಿದೆ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆಲ್ಲ ಚರಿತ್ರೆಯಲ್ಲಿ ಮುಚ್ಚಿ ಹೋಗಿತ್ತು. ಈ ದಿನದ ವಿಶೇಷತೆ ನಮಗಾಗಿ ಆ ದಿನ ಪೇಶ್ವೆಗಳ ವಿರುದ್ಧ 28,000 ಸೈನಿಕರ ವಿರುದ್ಧ ನಮ್ಮ ಮಹಾರ್ ಜಾತಿಯ ಸಮುದಾಯದ ನಮ್ಮ ಬಂಧುಗಳು, ನಮ್ಮ ಸಹೋದರರು ಅವರನ್ನು ಎದುರಿಸಿದ ದಿನವಿದೆ. ಸಿದ್ದನಾಕ ಏನ್ ಮಾಡ್ತಾರೆ, ಪೇಶ್ವೆಯವರ ಬಳಿ ಹೋಗಿ ನಾವೆಲ್ಲ ಒಂದೇ ದೇಶದವರು, ಬ್ರಿಟಿಷರನ್ನ ಎದುರಿಸೋಣ, ನಾವೆಲ್ಲ ಅವ್ರನ್ನ ಎದುರಿಸಿ ಒಟ್ಟಾಗಿ ನಾವು ಯುದ್ಧ ಮಾಡೋಣ ಅಂತ ಹೋಗಿ ಕೇಳ್ತಾರೆ. ಆಗ ಪೇಶ್ವೆಯವರು ಅದಕ್ಕೆ ಒಪ್ಪೋದಿಲ್ಲ. ಸಿದ್ದನಾಕ, ನಾವು ಯುದ್ಧದಲ್ಲಿ ಗೆದ್ದೇ ಗೆಲ್ತೀವಿ, ಆಗ ನೀವು ನಮಗೆ ನಮ್ಮ ಸ್ವಾಭಿಮಾನದ ಬದುಕನ್ನು ನಮಗೆ ವಾಪಸ್ ಕೊಡಬೇಕು ಅಂತ ಕೇಳ್ಕೊತಾರೆ. ಆದರೆ ಪೇಶ್ವೆಗಳು ಒಪ್ಪೋದಿಲ್ಲ. ನೀವಿರೋದೇ ನಮ್ಮ ಸೇವೆಗಳು ಮಾಡೋದಕ್ಕೆ ಅಂತ ಅವರನ್ನು ಅವಮಾನಿಸಿ ಆ ಸಿದ್ದನಾಕ ನಿಂತಿದ್ದ ಜಾಗವನ್ನು ಶುಚಿಗೊಳಿಸ್ತಾರೆ. ಅಲ್ಲಿಂದ ವಾಪಸ್ ಬಂದ ಸಿದ್ದನಾಕ ತುಂಬಾ ನೊಂದು ಅವಮಾನಿತರಾಗಿ ಬ್ರಿಟಿಷ್ ಸೈನ್ಯವನ್ನು ಸೇರ್ಕೊಳ್ತಾರೆ. ಕೊರೆಗಾಂವ್ ಪ್ರದೇಶದಲ್ಲಿ ಯಾಕಷ್ಟೊಂದು ರೋಷ, ದ್ವೇಷ ಎಲ್ಲ ಉಟ್ಕೊಂತು? ಯಾಕಂತಂದ್ರೆ ಅವರ ಅಂತ ಪೇಶ್ವೆಯವರ ಆಳ್ವಿಕೆಯಲ್ಲಿ, ಶಿವಾಜಿಗಳ ಆಳ್ವಿಕೆಯಲ್ಲಿ ಅವರೆಲ್ಲ ಒಂದು ಸ್ಥಾನಮಾನವನ್ನು ಪಡ್ಕೊಂಡು ಒಂದು ಸ್ವಾಭಿಮಾನದ ಬದುಕನ್ನು ಬಾಳ್ತಾ ಇತ್ತು. ಅದೇ ಪೇಶ್ವೆಯವರ ಆಳ್ವಿಕೆ ಶುರುವಾದ ತಕ್ಷಣ ನಮ್ಮ ಮಹಾರ್ ಜಾತಿಯ ಜನಗಳನ್ನ ಬಹಳ ಜಾತಿ ಹೆಸರಿಗಳಾಗಿದ್ದ ಪೇಶ್ವೆಯವರು ಬಹಳ ಕೀಳಾಗಿ ನಡೆಸ್ಕೊಳ್ತಾರೆ, ಅವ್ರನ್ನ ಅವಮಾನಿಸ್ತಾರೆ. ಅವ್ರಿಗೆ ಯಾವ ಶಿಕ್ಷಣವಾಗಲಿ, ಯಾವ ಸಾಮಾಜಿಕ ಆರ್ಥಿಕವಾಗಿ ಯಾವುದಕ್ಕೂ ಅವ್ರಿಗೆ ಅವಕಾಶವನ್ನು ಕೊಡೋದಿಲ್ಲ. ಅವ್ರನ್ನ ಬಹಳ ಕೀಳಾಗಿ ಅಸ್ಪೃಶ್ಯರಂತೆ ಕಾಣ್ತಾರೆ. ಅವ್ರಿಗೆ ಎಂಥ ಪರಿಸ್ಥಿತಿಯನ್ನು ತಂದೊಡ್ತಾರೆ ಅಂತಂದ್ರೆ, ಅವರು ಬೀದಿಯಲ್ಲಿ ನಡೆದುಕೊಂಡು ಹೋಗ್ಬೇಕಾದ್ರೆ ಅವ್ರ ಮನೆಯಿಂದ ಮಧ್ಯಾಹ್ನ ಮಾತ್ರ ನಡುವಿಸಲಿ ಮಾತ್ರ ಮನೆಯಿಂದ ಹೊರಗಡೆ ಬರಬೇಕಾಗಿರುತ್ತೆ. ಅಂತ ಪರಿಸ್ಥಿತಿ ಇರುತ್ತೆ. ಕುತ್ತಿಗೆಗೆ ಒಂದು ಮಡಿಕೆಯನ್ನು ಕಟ್ಕೊಂಡು ಅದರಲ್ಲೇ ಅವರ ಮಗಳನ್ನು ಉಗಿಸಬೇಕಾಗಿರುತ್ತೆ. ದಾರಿಯಲ್ಲಿ ಅವರ ಹೆಜ್ಜೆ ಗುರುತುಗಳನ್ನು ಸೊಂಟಕ್ಕೆ ಪೊರಕೆಯನ್ನು ಕಟ್ಕೊಂಡು ಆ ಜಾಗವನ್ನು ಸ್ವಚ್ಛ ಮಾಡಬೇಕಾಗಿರುತ್ತೆ. ಮತ್ತೆ ಸತ್ತ ಹೆಣಗಳನ್ನು ಹೂಳುವಂತ ಕೆಲಸವನ್ನು ಅವ್ರಿಗೆ ಕೊಡ್ತಾರೆ. ತುಂಬಾ ಕೀಳಾಗಿ ಅವರನ್ನು ನಡ್ಕೊಳ್ತಾರೆ. ಅವ್ರನ್ನ ಗುರುತು ಮಾಡ್ಕೊಳ್ಳೋದಕ್ಕೆ ಅವ್ರ ಕೈಯಲ್ಲಿ ದಪ್ಪನೆಯ ದಾರ, ಕೈಯಲ್ಲಿ ದಪ್ಪನೆಯ ಕಪ್ಪು ದಾರಗಳನ್ನು ಕೊಟ್ಕೊಂಡು ಅವ್ರನ್ನ ಅವ್ರು ಗುರುತಿಸ್ಕೊಳ್ಬೇಕಾಗುತ್ತೆ. ಹೆಣ್ಣು ಮಕ್ಕಳನ್ನು ತುಂಬಾ ಹೀನಾಯವಾಗಿ ನಡೆಸ್ಕೊಳ್ತಿರ್ತಾರೆ. ಒಂದು ಒಡವೆಗಳನ್ನು ಧರಿಸೋದಕ್ಕೆ ಬಿಡೋದಿಲ್ಲ. ಬಹಳ ಹೀನಾಯವಾಗಿ ನಡೆಸ್ಕೊಳ್ತಾ ಇರ್ತಾರೆ ಪೇಶ್ವೆ ಜನರು. ಇದರಿಂದ ರೋಷ, ದ್ವೇಷ ಈ ಒಂದು ಸಂದರ್ಭಕ್ಕಾಗಿ ಕಾಯ್ತಾ ಇರ್ತಾರೆ ನಮ್ಮ ಮಹಾರ್ ಸಹೋದರರು. ಹಾಗಾಗಿ ಆ ದಿನ ಬಹಳ ಧೈರ್ಯದಿಂದ, ಆ ದಿನ ನಮ್ಮ ಪ್ರಪಂಚದಲ್ಲಿ, ನಮ್ಮ ಜಗತ್ತಿನಲ್ಲಿ ಒಂದು ಅತಿ ದೊಡ್ಡ ವೀರಗಾದೆ ಅಂತಂದ್ರೆ ನಮ್ಮ ಕೊರೆಗಾಂವ್ ಯುದ್ಧ. ಆ ದಿನ ಮಧ್ಯರಾತ್ರಿವರೆಗೂ ಯುದ್ಧವನ್ನು ಮಾಡ್ತಾರೆ ಪೇಶ್ವೆಗಳು. ಈ ನಮ್ಮ ಮಹಾರ್ ಜಾತಿಯ ಬಂಧುಗಳ ಅವರ ಶೌರ್ಯ, ಅವರ ಗೌರ್ಯವನ್ನು ಯುದ್ಧಕ್ಕೆ ಅವರ ತತ್ತರಿಸಿ ಹೋಗ್ತಾರೆ. ತತ್ತರಿಸಿ ಎಲ್ಲರೂ ಚೆದರಿ ಹೋಗ್ತಾರೆ. ಆವತ್ತು ನಮ್ಮ ಸಿದ್ದನಾಕ ತಂಡದವರು ವಿಜಯವನ್ನು ಸಾಧಿಸ್ತಾರೆ. ಹಾಗಾಗಿ ನಮ್ಮ ಎಲ್ಲರೂ ಈ ದಿನವನ್ನು ನಾವು
ವಿಜಯೋತ್ಸವವನ್ನು ಆಚರಿಸಬೇಕು, ಅದನ್ನು ನಾವು ನೆನಪು ಮಾಡಿಕೊಳ್ಬೇಕು. ಎಲ್ಲರ ಕರ್ತವ್ಯ ನಾವು ಈ ದಿನವನ್ನು ಶೌರ್ಯದ ದಿನವಾಗಿ, ಹೆಮ್ಮೆಯ ಸ್ವಾಭಿಮಾನದ ದಿನವಾಗಿ, ದಲಿತರ ಸ್ವಾಭಿಮಾನದ ದಿನವಾಗಿ ನಾವೆಲ್ಲರೂ ನೆನಪು ಮಾಡಿಕೊಳ್ತಾ ಆ ಎಲ್ಲ ಕೋರೆಗಾಂವ್ ಜಾಗದಲ್ಲಿ, ಯುದ್ಧ ನಡೆದ ಜಾಗದಲ್ಲಿ ಒಂದು 65 ಅಡಿಯ ಒಂದು ಸ್ತಂಭವನ್ನು ನಿರ್ಮಾಣ ಮಾಡ್ತಾರೆ. ಆ ಸ್ತಂಭದಲ್ಲಿ 22 ಯೋಧರ ಹೆಸರುಗಳನ್ನು ಕೆತ್ತಲಾಗುತ್ತೆ. ಅಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲೇ ಇದ್ರೂ ಈ ದಿನ ಮಾತ್ರ ಇಡೀ ದೇಶ ಹೊಸ ವರ್ಷವನ್ನು ಆಚರಿಸ್ತಾ ಇದ್ರೆ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ ಆ ಜಾಗದಲ್ಲಿ ಹೋಗಿ ನಿಂತು ಎಲ್ಲ ಯೋಧರಿಗೆ ನಮನವನ್ನು ಸಲ್ಲಿಸ್ತಾ ಇದ್ರು, ಹುತಾತ್ಮರಿಗೆ ಗೌರವವನ್ನು ಸಲ್ಲಿಸಿ ವಾಪಸ್ ಬರ್ತಾ ಇದ್ರು. ಒಂದು ಸಾರಿ ಪುಸ್ತಕಗಳನ್ನು ಓದುವಾಗ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಇದರ ಇತಿಹಾಸ ಗೊತ್ತಾಗುತ್ತೆ. ಈ ಇತಿಹಾಸವನ್ನು ನಮಗೆಲ್ಲ ತಿಳಿಸಿಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವೆಲ್ಲ ಕೃತಜ್ಞತೆಯನ್ನು ತಿಳಿಸಬೇಕಾಗುತ್ತೆ. ಸ್ಪೃಶ್ಯರು ಅಸ್ಪೃಶ್ಯರು ಇವೆಲ್ಲವನ್ನ ನಾವು ಕಾಣ್ತೇವೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಮಹಾತ್ಮ ಜ್ಯೋತಿಬಾ ಫುಲೆರವರು, ಸಾವಿತ್ರಿಬಾಯಿ ಫುಲೆರವರು ಮತ್ತು ನನ್ನ ನೆಚ್ಚಿನ ನಾಯಕರಾದಂಥ ದೇವರಾಜ ಅರಸರವರು ನನ್ನ ಜೀವಮಾನದಲ್ಲಿ ನಿಜವಾಗ್ಲೂ ಸ್ಫೂರ್ತಿ ಕೊಟ್ಟಿದ್ದಾರೆ ಅಂತ ಹೇಳಿ ಸಂದರ್ಭದಲ್ಲಿ ನಾನು ತಿಳಿಸ್ತೇನೆ. ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂದೆಯವರು ಅಂಬೇಡ್ಕರ್ ಅವರಿಗೆ ಈ ವಿಷಯವನ್ನು ತಿಳಿಸ್ತೇನೆ ಹೋಗಿದ್ದರೆ, ಇಂಗ್ಲೆಂಡಲ್ಲಿ ಅಭ್ಯಾಸ ಮಾಡುವಾಗ ಆ ಪುಸ್ತಕ ಕೈಗೆ ಸಿಗದೆ ಹೋಗಿದ್ದರೆ ಇತಿಹಾಸದಲ್ಲಿ ಮುಚ್ಚಿ ಹೋಗ್ತಾ ಇತ್ತು ಎಷ್ಟೋ ಘಟನೆಗಳು. ಆದರೆ ಯಾರು ಇತಿಹಾಸವನ್ನು ತಿಳ್ಕೊಳ್ಳೋದಿಲ್ಲ, ಅವರು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಇವತ್ತು ನೀವೆಲ್ಲ ಬಂದಿರೋದು ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ. ಯಾಕಂದ್ರೆ ಕೃತಜ್ಞತಾ ಮನೋಭಾವ ಇದೆಯಲ್ಲ, ಸ್ಮರಣೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದೇ ಒಂದು ಶಕ್ತಿ. ಇಲ್ಲಿಂದ ನಾನು ಹೇಳ್ತೇನೆ, ಅವತ್ತು ಏನು ಶಿಕ್ಷಣಕ್ಕಾಗಿ, ಅವಕಾಶಕ್ಕಾಗಿ, ಬದುಕಿಗಾಗಿ ಅವತ್ತು ಹೋರಾಟ ನಡೀತು. ಬಹುಶಃ ಒಂದು ಪೇಶ್ವೆಯವರ ಸರಿಸಾಟಿಯಾಗಿ ನಿಂತಹ ಅಂದಿನ ನಮ್ಮ ಮುಖಂಡರುಗಳು ಹುತಾತ್ಮರಾದ ಈ ಸ್ಮರಣೆಯ ಈ ದಿನ ನಮ್ಮೆಲ್ಲರ ಒಂದು ಎಚ್ಚರಿಕೆಯ ಗಂಟೆಯಾಗಲಿ. ಜೊತೆಯಲ್ಲಿ ಈ ಸಂದರ್ಭದಲ್ಲಿ ನಾನು ನನ್ನ 50 ವರ್ಷಗಳ ರಾಜಕೀಯ ಅನುಭವದಲ್ಲಿ ಹೇಳೋದಾದರೆ ಇದು ಯಾವತ್ತೂ ಮುಗಿಯೋದಿಲ್ಲ.